ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಕ್ರಿಕೆಟ್ ಅಭಿಮಾನಿಗಳಿಗೆ ನಮಸ್ಕಾರ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಕ್ರಿಕ್ ಹಂಗಾಮ. ನಾನು ಇವತ್ತು ಒಂದು ಹೋಗ್ತಾ ಇರೋದು 5 ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ನ ಬಗ್ಗೆ. ಇವತ್ತು IPLನ ಒಂದು ಡೀಟೇಲ್ಸ್ನ ಬಗ್ಗೆ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಕೆಳಗಡೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ, ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಫ್ರೆಂಡ್ಸ್. IPL 2025 ಮುಗಿದು ಕೇವಲ ಒಂದು ತಿಂಗಳಷ್ಟೇ ಆಗಿದೆ. RCB ಈ ಒಂದು ಬಾರಿ 2025ರ ಕಪ್ಪನ್ನು ವಿನ್ ಆಗಿರ್ಬೋದು. ಆದರೆ ಎಲ್ಲರೂ ಕಾಯ್ತಾ ಇರೋದು 2026ರ IPLಗೋಸ್ಕರ. 2026ರ IPLನಲ್ಲಿ ಏನೆಲ್ಲ ಅಪ್ಡೇಟ್ಸ್ ಇದೆ, ಈ ಒಂದು 3 ಟೀಮ್ನವರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಟ್ರೇಡ್ನ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ನೋಡ್ಕೊಂಬರೋಣ ಬನ್ನಿ. RCBಯ ಈ ಒಂದು ಟ್ರೇಡ್ನ ಬಗ್ಗೆ ಕೇಳಿದರೆ ಎಲ್ಲ RCB ಫ್ಯಾನ್ಗಳು ಶಾಕ್ ಆಗೋದಂತ ಪಕ್ಕ. ಈ ಒಂದು ಪ್ಲೇಯರ್ನ ಬಗ್ಗೆ ಏನಾದರೂ RCB ಟ್ರೇಡ್ ಮಾಡಿದ್ರೆ RCB ಪ್ಲೇಯಿಂಗ್ 11 100% ಹೇಳ್ತೀನಿ ಸೂಪರಾಗಿರುತ್ತೆ, ಮಸ್ತಾಗಿ ಇರುತ್ತೆ. ಆದರೆ ಆ ಒಬ್ಬ ಪ್ಲೇಯರ್ ಯಾರು, ಆ ಒಬ್ಬ ಪ್ಲೇಯರ್ ಹಿಂದೆ ಯಾವ ಮತ್ತೆ ಫ್ರಾಂಚೈಸಿ ಹಿಂದೆ ಬಿದ್ದಿದೆ ಅಂತ ಕೆಳಗಡೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಕಂಪ್ಲೀಟ್ ವಿಡಿಯೋನ ನೋಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ. 2025ರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಆಡಿದಂಥ ಕಳಪೆ ಆಟವನ್ನು ನೋಡಿದಂಥ ಚೆನ್ನೈ ಮ್ಯಾನೇಜ್ಮೆಂಟ್ನವರು ಈ ಒಬ್ಬ ಅದ್ಭುತವಾದಂಥ ಪ್ಲೇಯರ್ನ ಟ್ರೇಡ್ನ ಮೂಲಕ ತಗೋಬೇಕು ಅಂತ ಹೇಳಿ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಆ ಒಬ್ಬ ಪ್ಲೇಯರ್ ಯಾರು ಅಂತಂದರೆ ಒಬ್ಬ ಬೆಸ್ಟ್ ವಿಕೆಟ್ ಕೀಪರ್ ಓಪನರ್ ಆಗ್ತಾರೆ. ಅವರು ಇರೋದು ರಾಜಸ್ಥಾನ್ ರಾಯಲ್ಸ್ ತಂಡದಲ್ಲಿ. ಅವರು ಬೇರೆ ಯಾರು ಅಲ್ಲ, ಸಂಜು ಸ್ಯಾಮ್ಸನ್ ಅವರು ಒಬ್ಬ ಅದ್ಭುತವಾದಂಥ ಆಟಗಾರ. ಅದೇ ರೀತಿಯಾಗಿ ಕಂಪ್ಲೀಟ್ ವಿಕೆಟ್ ಕೀಪರ್ ಆಗಿ ವರ್ಕ್ ಮಾಡಿದಂಥವರು. ಆ ಒಂದು ಪ್ಲೇಯರ್ನ ಟ್ರೇಡ್ನ ಮೂಲಕ ತಗೊತಾರ, ಇಲ್ಲ ಪ್ಲೇಯರ್ ಟು ಪ್ಲೇಯರ್ ಡೀಲ್ ಮಾಡೋದ್ರ ಮೂಲಕ ತಗೊತಾರ. ಚೆನ್ನೈ ಸೂಪರ್ ಕಿಂಗ್ಸಲ್ಲಿ ಇರುವಂಥ ಒಬ್ಬ ಪ್ಲೇಯರ್ನ RRಗೆ ಬಿಟ್ಟು RRಲ್ಲಿರುವಂಥ ಸಂಜು ಸ್ಯಾಮ್ಸನ್ನವ್ರನ್ನ ಇವ್ರು ತಗೊತಾರ, ಇಲ್ಲ ಕ್ಯಾಶ್ನ ಡೀಲ್ ಮಾಡಿ ತಗೊತಾರ ಅಂತ ಹೇಳಿ ನಾವೆಲ್ಲ ಕಾದು ನೋಡಬೇಕಾಗಿದೆ. ಆದರೆ ಈ ಇನ್ನೊಂದು ರೀಸನ್ ಏನಪ್ಪ ಅಂದರೆ RCB ಅವ್ರೂ ಕೂಡ ಸಂಜು ಸ್ಯಾಮ್ಸನ್ ಹಿಂದೆ ಬಿದ್ದಿದ್ದಾರೆ. ಸಂಜು ಸ್ಯಾಮ್ಸನ್ ಏನಾದರೂ RCBಗೆ ಬಂದರೆ RCB 100% ಪಕ್ಕ ಒಳ್ಳೆ ಟೀಮ್ ಆಗೋದಂತೂ ಗ್ಯಾರಂಟಿ. ನಾವೆಲ್ಲ ಇದನ್ನು ಕಾದು ನೋಡಬೇಕಾಗಿದೆ. ಆದರೆ RR ಅವರು ಸಂಜು ಸ್ಯಾಮ್ಸನ್ ಅವ್ರನ್ನ ಬಿಟ್ಟು ಕೊಟ್ಟರೆ ನೆಕ್ಸ್ಟ್ RR ಟೀಮ್ನ ಕ್ಯಾಪ್ಟನ್ ಯಾರು ಅದನ್ನು ನಾವು ಕೂಡ ನೋಡಬೇಕಾಗುತ್ತೆ. ಆದರೆ RR ಮ್ಯಾನೇಜ್ಮೆಂಟ್ನವರು ಕೂಡ ಅದಕ್ಕೆ ಒಂದು ಒಳ್ಳೆಯ ಉಪಾಯವನ್ನು ಹುಡುಕಿದ್ದಾರೆ. ಒಳ್ಳೆಯ ಉಪಾಯ ಏನಪ್ಪ ಅಂತಂದರೆ ಅವರು ಕೂಡ ಒಂದು ಟೀಮ್ ಮೀಟಿಂಗ್ ಮಾಡಿ ಯಶಸ್ವಿ ಜೈಸ್ವಾಲ್ ಅವರನ್ನು ನೂತನವಾದಂಥ ಕ್ಯಾಪ್ಟನ್ ಆಗಿ ಮಾಡಬೇಕು ಅನ್ನೋ ಒಂದು ಅನೌನ್ಸ್ಮೆಂಟ್ ಮಾಡಬೇಕಾಗಿದೆ ಅಷ್ಟೇ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 2025ರಲ್ಲಿ ಒಂದು ಕಪ್ ಗೆದ್ದಿರ್ಬೋದು. ಆದರೆ ಈ ಒಬ್ಬ ಪ್ಲೇಯರ್ನ ಆಟ ನೋಡೋಕ್ಕೆ ಯಾರಿಗೂ ಕೂಡ ಆಗಿಲ್ಲ. ಈ ಒಬ್ಬ ಪ್ಲೇಯರ್ಗೆ ಎಷ್ಟೇ ಚಾನ್ಸ್ ಕೊಟ್ಟರೂ ಕೂಡ ಅವರ ಒಂದು ಆಟವನ್ನು ನೋಡೋಕ್ಕೆ ಆಗಿಲ್ಲ. ಆ ಒಬ್ಬ ಪ್ಲೇಯರ್ ಯಾರು, RCB ಆ ಪ್ಲೇಯರ್ನ RCBಯಲ್ಲಿ ಉಳಿಸ್ಕೊಳ್ಳುತ್ತಾ ಇಲ್ಲ ಕೈ ಬಿಡುತ್ತಾ ಅಂತ ಹೇಳಿ ನಾವೆಲ್ಲ ಕಾದು ನೋಡಬೇಕಾಗಿದೆ. ಮುಂದೆ ನಡೀತಿರತಕ್ಕಂಥ ಒಂದು IPLನ ಮಿನಿ ಹರಾಜಿನಲ್ಲಿ ಆ ಒಂದು ಪ್ಲೇಯರ್ನ ಬಿಡ್ತಾರಾ, ಇಲ್ಲ ಆ ಒಂದು ಪ್ಲೇಯರ್ನ ಇಟ್ಕೊತಾರೆ. ಯಾರಪ್ಪ ಅಂತಂದರೆ ಅದು ಲಿಯಾಮ್ ಲಿವಿಂಗ್ಸ್ಟನ್ ಅವರ ಆಟವನ್ನು ನಾವು ಎಷ್ಟೇ ಚಾನ್ಸ್ ಕೊಟ್ಟರೂ ಕೂಡ ಯಾರಿಗೂ ನೋಡೋಕ್ಕೆ ಸಿಕ್ಕಿಲ್ಲ. RCB ಮುಂದೆ ಏನು ಮಾಡುತ್ತೆ ಅಂತ ಹೇಳಿ ನಾವೆಲ್ಲ ಕಾದು ನೋಡಬೇಕಾಗಿದೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟಾಟಾ, ಬೈ ಬೈ.